ನ್ಯೂಸ್ ಎಟ್ 10 AM ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ, ಆಂತರಿಕ ಕಲಹ ಬಹಿರಂಗವಾಗಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರ್ತಾ ಇದೆ. ಈಗ ಯತ್ನಾಳ್ಗೆ ಬಿಗ್ ಶಾಕ್ ಅನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಈಗ ನೋಟಿಸ್ ಕೊಟ್ಟಿದೆ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಮಲ ಕಲಿಗಳು ದೊಡ್ಡ ಮಟ್ಟದಲ್ಲಿ ಕಾದಾಡ್ತಾ ಇದ್ದಾರೆ. ಒಂದು ಕಡೆ ಎರಡು ಬಣಗಳಾಗಿದ್ದಾವೆ, ಪಕ್ಷದಲ್ಲಿ ಎರಡು ಹೋಳುಗಳಾಗಿದ್ದಾವೆ. ಇನ್ನೊಂದು ಕಡೆ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟಿದ್ದಾರೆ. 10 ದಿನದೊಳಗೆ ಉತ್ತರ ಕೊಡಲೇಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ. ಇನ್ನೊಂದು ಕಡೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಶಾಸಕ ಯತ್ನಾಳ್. ಮೊನ್ನೆ ಕೂಡ ಬರಕ್ಕೆ ಹೇಳಿದ್ರು ಹೈಕಮಾಂಡ್, ಆದರೂ ಕೂಡ ಅವ್ರು ಹೋಗಲಿಲ್ಲ. ನಾನು ಬರೋದಾದ್ರೆ ನನ್ನ ಟೀಮ್ ಜೊತೆಗೆ ಬರ್ತೀನಿ, ನಾನು ಏಕಾಂಗಿಯಾಗಿ ಬರಲ್ಲ. ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ನಮ್ಮ ಬಿಜೆಪಿ ಪಾಳ್ಯದಲ್ಲಿ ಇರುವಂಥ ಲೀಡರ್ಗಳು ಏನು ಮಾಡ್ತಾ ಇದ್ದಾರೆ, ಇನ್ನು ಕಾಂಗ್ರೆಸ್ನಲ್ಲಿ ಏನೇನು ಮಾಡ್ತಾ ಇದ್ದಾರೆ, ವಕ್ಫ್ ವಿಚಾರಕ್ಕೆ ರೈತರಿಗೆ ಏನೇನು ಅನ್ಯಾಯ ಆಗಿದೆ, ಎಲ್ಲವನ್ನೂ ಕೂಡ ನಾನು ವಿವರಿಸ್ತೀನಿ ಬಂದು. ಆದರೆ ನಾನು ಒಬ್ಬನೇ ಬರಲ್ಲ, ನನ್ನ ಟೀಮ್ ಜೊತೆಗೆ ಬರ್ತೀನಿ. 10 ದಿನದೊಳಗೆ ಉತ್ತರ ಕೊಡಬೇಕು ಅಂತ ನೋಟಿಸ್ ಒಂದು ಕಡೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಹೈಕಮಾಂಡ್ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಈ ಹಿಂದೆ ಹಲವಾರು ಸಂದರ್ಭದಲ್ಲಿ ರಾಜ್ಯಕ್ಕೂ ಕೂಡ ಬಂದು ಒಗ್ಗಟ್ಟಿನ ಒಂದು ಮಂತ್ರವನ್ನು ಪಠನೆ ಮಾಡಿದ್ರು. ಆದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಯಡಿಯೂರಪ್ಪ ಆ್ಯಂಡ್ ಅವರ ಸನ್ಸ್, ಅಂದರೆ ಇಲ್ಲಿ ಏನು ಯಡಿಯೂರಪ್ಪ ಮತ್ತು ಅವರ ಪುತ್ರ ಸಾಕಷ್ಟು ರಾಜಕೀಯ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗೆ. ವಕ್ಫ್ ವಿರುದ್ಧವಾಗಿ ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ವಕ್ಫ್ ಬೋರ್ಡ್ನಿಂದ ಹಲವಾರು ರೈತರಿಗೆ ಮತ್ತು ಮಠಾಧೀಶರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಕೊಟ್ಟರು ಇವರು? ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ, ನಮ್ಮದೇ ಆದಂತಹ ಒಂದು ಬಣ ಇದೆ, ನನ್ನ ಬಣದಲ್ಲಿ ಸಾಕಷ್ಟು ಜನ ಬಿಜೆಪಿಯಲ್ಲಿ ಕೆಲಸ ಮಾಡಿದವರಿದ್ದಾರೆ ಅನ್ನುವಂತಹ ಒಂದು ಸಂದೇಶವನ್ನು ಈಗ ಸ್ವಪಕ್ಷದ ಮತ್ತೊಂದು ಬಣಕ್ಕೆ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಅವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು. ಇನ್ನು ರಾಜ್ಯ ನಾಯಕರ ವಿರುದ್ಧ ಟೀಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಕೊಟ್ಟಿದೆ. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ಈಗ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಈ ಹಿಂದೆ ಹಲವಾರು ಸಂದರ್ಭದಲ್ಲಿ ಹೈಕಮಾಂಡ್ ತರಾಟೆಗೆ ತೆಗೆದುಕೊಂಡಿತ್ತು ಯತ್ನಾಳ್ಗೆ. ಆದರೂ ಕೂಡ ಯತ್ನಾಳ್ ಎಲ್ಲೋ ಒಂದು ಕಡೆ ಅದಕ್ಕೆ ಕೇರೆ ಮಾಡಿರಲಿಲ್ಲ. ಇನ್ನೊಂದು ಕಡೆ ಕಾರಣ ಕೇಳಿ ಬಿಜೆಪಿ ಶಾಸಕ ಯತ್ನಾಳ್ಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಈ ಹಿಂದೆಯೂ ಸುಮಾರು ಬಾರಿ ಯತ್ನಾಳ್ಗೆ ನೋಟಿಸ್ ಜಾರಿಯಾಗಿತ್ತು. ಆದರೂ ಕೂಡ ಹೈಕಮಾಂಡಿಂದ ಬರುವಂತಹ ಯಾವ ಆದೇಶಗಳನ್ನು ಕೂಡ ಫಾಲೋ ಮಾಡ್ದೇನೆ, ಹೈಕಮಾಂಡ್ ಆದೇಶಗಳನ್ನು, ಹೈಕಮಾಂಡ್ ಸೂಚನೆಗಳನ್ನು ಗಾಳಿಗೆ ತೂರುವಂತಹ ಏಕೈಕ ಲೀಡರ್ ಅಂತ ಇದ್ರೆ ಬಿಜೆಪಿ ಪಾಳ್ಯದಲ್ಲಿ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ. ನೇರ ನಿಷ್ಠುರವಾಗಿ ಮಾತಾಡ್ತಾರೆ. ಅವ್ರು ಸ್ವಪಕ್ಷದ ಲೀಡ್ರೇ ಇರಲಿ, ವಿಪಕ್ಷದ ಲೀಡ್ರೇ ಇರಲಿ, ಯಾರೇ ಇರಲಿ, ನೇರವಾಗಿ ಮಾತಾಡುವಂತಹ ಗುಣ ಅಳವಡಿಸ್ಕೊಂಡಿದ್ರು ಕೂಡ ಎಲ್ಲೋ ಒಂದು ಕಡೆ ಬಣದ ಬಡಿದಾಟ ತಾರಕಕ್ಕೇರಿದೆ. ಕಮಲ ಕಲಿಗಳ ಈ ಬಣದ ಬಡಿದಾಟ ಕಾಂಗ್ರೆಸ್ಗೆ ಒಂಥರ ರೊಟ್ಟಿ ಮೇಲೆ ತುಪ್ಪ ಹಾಕ್ದಂಗೆ ಅನಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಮಲ ಕಲಿಗಳ ಕಾದಾಟ ತಾರಕಕ್ಕೇರ್ತಾ ಇದೆ. ಯತ್ನಾಳ್ದೊಂದು ಬಣ, ವಿಜಯೇಂದ್ರದ್ದು ಒಂದು ಬಣ. ಇದೀಗಾಗಲೇ ರಾಜ್ಯ ರಾಜಕೀಯ ವಲಯದ ಅಷ್ಟೇ ಅಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಜಗಜ್ಜಾಹೀರಾಗಿ ಹೋಗಿದೆ. ಒಂದು ಕಡೆ BY ವಿಜಯೇಂದ್ರ ಹೈಕಮಾಂಡ್ ಗಮನಕ್ಕೂ ತಂದಿದ್ದಾರೆ. ಹೈಕಮಾಂಡ್ ಈ ಹಿಂದೆ ಹಲವಾರು ಬಾರಿ ನೋಟಿಸನ್ನು ಕೊಟ್ಟಿದೆ. ಇದೇ ಯತ್ನಾಳ್ ಬೇರೆ ಬೇರೆ ವಿಚಾರಗಳಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಅದು ಪಕ್ಷಕ್ಕೂ ಡ್ಯಾಮೇಜ್ ಆಗಿತ್ತು, ಪಕ್ಷದ ಕೆಲವೊಂದಿಷ್ಟು ಹಿರಿಯ ನಾಯಕರಿಗೂ ಕೂಡ ಮುಜುಗರ ಆಗಿತ್ತು. ಈಗ ಮತ್ತೊಮ್ಮೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನಿಜಕ್ಕೂ ಯತ್ನಾಳ್ ಈ ಶೋಕಾಸ್ ನೋಟಿಗೆ ಸ್ಪಂದನೆಯನ್ನು ಕೊಡ್ತಾರಾ? ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧರಾಗಿರ್ತಾರಾ ಅಂತ ವಿವೇಕ್? ಎಸ್ ಸಚಿನ್, ಈಗಾಗಲೇ ಬಿಜೆಪಿ ಅಂತಿದ್ದಂಗೆ ಬಿಜೆಪಿ ಅವರು ಹೇಳಿಕೆ ಕೊಡುವಂತದ್ದು, ಮಾತನಾಡೋದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮ್ದು ಬಿಜೆಪಿ ಶಿಸ್ತಿನ ಪಕ್ಷ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತನಾಡ್ತಿದ್ರು. ಈಗ ನೋಡಿದ್ರೆ 1 ವರ್ಷದಿಂದ ಸತತವಾಗಿ ಯಾವಾಗಿಂದ ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷ ಆಗಿದ್ದಾರೆ ಆಗಿಂದ ಕೂಡ ಯತ್ನಾಳ್ ಅವರು ತೀವ್ರವಾಗಿ ವಾಗ್ದಾಳಿ ನಡೆಸೋದು, ಮತ್ತೆ ವಿಜೇಂದ್ರ ಅವರ ವಿರುದ್ಧ ನೇರವಾಗಿ ಹೇಳಿಕೆಗಳನ್ನ ನೀಡೋದು, ಮತ್ತೆ ಯಡಿಯೂರಪ್ಪನವರ ವಿರುದ್ಧವೂ ಹೇಳಿಕೆ ಕೊಡೋದು, ನಾನು ಮುಂದಿನ ಮುಖ್ಯಮಂತ್ರಿ ನಾನಾಗ್ಬೇಕು ಅನ್ನೋ ಈ ರೀತಿಯಾದ ಹೇಳಿಕೆಗಳು ಸಾಕಷ್ಟು ಬಾರಿ ವೈರಲ್ ಆಗ್ತಾನೆ ಇತ್ತು ಯತ್ನಾಳ್ ಅವ್ರದ್ದು. ಅದನ್ನೆಲ್ಲ ಹೊರತುಪಡಿಸಿ
ಮೊನ್ನೆ ಅಷ್ಟೇ ರಾಜ್ಯದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ ಕೂಡ ನಡೀತು. ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ಯತ್ನಾಳ್ ಅವರು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲೂ ಒಂದ್ ರೀತಿಯಾಗಿ ಅವರ ಪಕ್ಷದವರಾದಂತ ವಿಜೇಂದ್ರ ರಾಜ್ಯಾಧ್ಯಕ್ಷದ ವಿರುದ್ಧವೇ ವಾಗ್ದಾಳಿಯನ್ನ ನಡೆಸಿದ್ದು ಒಂದು ರೀತಿಯಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಮೈನಸ್ ಆದಂತೆ ಕಾಣಿಸ್ತು. ಇದನ್ನೆಲ್ಲ ಇದಾದ ನಂತರ ತದನಂತರ ಇಷ್ಟು ದಿನಗಳ ಕಾಲವರೆಗೂ ವಿಜೇಂದ್ರ ಅವ್ರದ್ದು ಯಾವುದೇ ರೀತಿಯಾದ ಹೈಕಮಾಂಡ್ ಹೋಗಿ ರವಾನೆಯನ್ನ ಅವ್ರು ಸೂಚಿಸಿರ್ಲಿಲ್ಲ. ಈ ರೀತಿಯಾಗಿ ಯತ್ನಾಳ್ ಅವರು ರಾಜ್ಯದಲ್ಲಿ ನಡ್ಕೋತಿದ್ದಾರೆ ಅಂತ ಮೊನ್ನೆ ಅಷ್ಟೇ ಈಗ ಹೋಗಿ ಡೆಲ್ಲಿ ಪ್ರವಾಸ ಕೈಗೊಂಡು ಬಂದಿದ್ದಾರೆ. 2 ದಿನಗಳ ಹಿಂದೆ ಅಷ್ಟೇ ಹೋಗಿ ಡೆಲ್ಲಿಗೆ ನೇರವಾಗಿ ಇಲ್ಲಿ ನಡೀತಿರುವಂತ ಅಂಶಗಳು ಎಲ್ಲ ಯತ್ನಾಳ್ ಅವರು ಯಾವ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ಎಲ್ಲಾ ಅಂಶಗಳನ್ನು ಹೋಗಿ ಹೈಕಮಾಂಡ್ ಹತ್ರ ನೇರವಾಗಿ ಹೇಳಿ ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಅದಾದ ನಂತರ ನಿನ್ನೆ ಅಷ್ಟೇ ಯತ್ನಾಳ್ ಅವರು ಕೂಡ ಡೆಲ್ಲಿಗೆ ಬುಲಾವ್ ಬಂದಿತ್ತು ಹೈಕಮಾಂಡ್ ನಿಂದ. ಮತ್ತೆ ಶೋಕಾಸ್ ನೋಟಿಸ್ ಕೂಡ ಅವ್ರಿಗೆ ಈಗಾಗಲೇ ಜಾರಿ ಮಾಡಿದ್ದಾರೆ. 10 ದಿನಗಳ ಒಳಗೆ ಇದರ ಎಕ್ಸ್ಪ್ಲನೇಷನ್ ಕೊಡಿ ಅನ್ಬಿಟ್ಟು ಕೇಂದ್ರದ ಶಿಸ್ತು ಅಂದ್ರೆ ಬಿಜೆಪಿ ಶಿಸ್ತು ಕಮಿಟಿ ಏನಿರುತ್ತೆ ಅಲ್ಲಿಂದ ಇವ್ರಿಗೆ ನೋಟಿಸ್ ಕೂಡ ಜಾರಿಯಾಗಿದೆ. 10 ದಿನಗಳ ಒಳಗೆ ಇವ್ರು ನೇರವಾಗಿ ಎಕ್ಸ್ಪ್ಲನೇಷನ್ ಕೂಡ ಕೊಡ್ಬೇಕಾಗಿರುತ್ತೆ. ಯಾವ ರೀತಿಯಾಗಿ ಅವ್ರು ವಾಗ್ದಾಳಿ ಮಾಡಿದ್ರು, ಯಾಕೆ ಮಾಡಿದ್ರು, ಮತ್ತೆ ಮೀಡಿಯಾದ ಮುಂದೆ ಯಾಕೆ ವಾಗ್ದಾಳಿ ಮಾಡಿದ್ರಿ ಅನ್ನೋ ಒಂದು ಅಂಶಗಳನ್ನ ಆ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತು ಆರ್ಟಿಕಲ್ 25 ಬಿಜೆಪಿ ಪಾರ್ಟಿಯ ರೂಲ್ಸ್ ಪ್ರಕಾರ ಇದು ಉಲ್ಲಂಘನೆ ಆಗಿದೆ, ಹಾಗಾಗಿ ನಿಮಗೆ ನೋಟಿಸ್ ನೀಡಲಾಗಿದೆ ಅನ್ನೋ ಒಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ನೋಟಿಸ್ ನ ಕೊಟ್ಟಿರುವಂತವ್ರು ಓಂ ಪತಾಕ್ ಅನ್ಬಿಟ್ಟು ಅವ್ರು ಕೇಂದ್ರ ಶಿಸ್ತು ಸಮಿತಿಯ ಸೆಕ್ರೆಟರಿ ಆಗಿರ್ತಾರೆ. ಅವರು ಈ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ನೋಟಿಸ್ ಹಿನ್ನೆಲೆ ಇವತ್ತಷ್ಟೇ ಡೆಲ್ಲಿಯಲ್ಲಿ ಕೂಡ ಬಿಟ್ಟಿದ್ದಾರೆ ಯತ್ನಾಳ್ ಅವರು. ಅಲ್ಲೇ ಅವರ ಟೀಮ್ ನಲ್ಲಿ ಗುರುತಿಸ್ಕೊಂಡಂತ ಅವರು ಜಾರಕಿಹೊಳಿ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಮತ್ತೆ ಈ ರೀತಿ ಇವರೆಲ್ಲ ಕೂಡ ಅಲ್ಲಿ ಭೇಟಿ ನೀಡಿ ಅಲ್ಲೇ ಎಕ್ಸ್ಪ್ಲನೇಷನ್ ನೀಡುವ ಸಾಧ್ಯತೆಗಳಿದೆ. ಸಚಿನ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ದೆಹಲಿಗೆ ನಾನು ಬರೋದೇ ಇಲ್ಲ, ಬರೋದಾದ್ರೆ ನಾನು ಟೀಮ್ ಜೊತೆಗೆ ಬರ್ತೀನಿ ಅಂತ ಹೈಕಮಾಂಡ್ಗೆ ಒಂಥರ ತಾಕೀತು ಮಾಡಿದ್ರು. ಆದರೂ ಕೂಡ ಹೈಕಮಾಂಡ್ ಈಗ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದೆ. ಶೋಕಾಸ್ ನೋಟಿಸ್ಗೆ ಅವರು ಉತ್ತರ ಕೊಡಲೇಬೇಕಾಗುತ್ತೆ. ಈ ಹಿಂದೆ ಹಲವಾರು ಸಂದರ್ಭದಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿತ್ತು. ಸಾಕಷ್ಟು ಸಂದರ್ಭದಲ್ಲಿ ಅವ್ರು ಬಾಯಿ ಮುಚ್ಚಬೇಕು ಅಂತ ಹೈಕಮಾಂಡ್ ಕೂಡ ತಾಕೀತು ಮಾಡಿದ್ರು ಕೂಡ ಅವ್ರು ಹೈಕಮಾಂಡ್ಗೂ ಕ್ಯಾರೆ ಅಂದಿರಲಿಲ್ಲ. ಏನೇ ಒಂದು ಆದೇಶ ಕೊಡಲಿ, ಹೈಕಮಾಂಡ್ನಿಂದ ಯಾವುದೇ ಸೂಚನೆ ಬಂದರೂ ಕೂಡ ಗಾಳಿಗೆ ತೂರಿದ್ರು. ಆದರೆ ಈ ಸಲ ಏನಾಗ್ತದೆ, ನಿಜಕ್ಕೂ 2 ಬಣ ಒಂದೇ ಬಣಗಳಾಗಿ ಹೋರಾಟ ಮಾಡ್ತಾರಾ ಕಾಂಗ್ರೆಸ್ ವಿರುದ್ಧ, ಅಥವಾ 2 ಬಣಗಳಾಗಿ ಇರುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇನ್ನೊಂದು ಕಡೆ ದೆಹಲಿಗೆ ಶಿಫ್ಟ್ ಆಗೇ ಬಿಡ್ತಾ ಹಾಗಾದ್ರೆ ಬಿಜೆಪಿ ಬಣದ ಬಡಿದಾಟ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯತ್ನಾಳ್ ಡೆಲ್ಲಿ ಭೇಟಿ, ಒಂದು ಕಡೆ ವಿಜೇಂದ್ರ ಆಲ್ರೆಡಿ ಹೈಕಮಾಂಡ್ ಭೇಟಿ ಆಗಿ ಬಂದಾಯ್ತು, ಈಗ ಯತ್ನಾಳ್ ಬಣ ದೆಹಲಿ ಪ್ರಯಾಣ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯತ್ನಾಳ್ ಡೆಲ್ಲಿ ಭೇಟಿ, ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ರು, ನಾನು ಟೀಮ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಈಗಾಗಲೇ ದೆಹಲಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೋಗಿ ಆಗಿದೆ, ಹೈಕಮಾಂಡ್ನ ಭೇಟಿ ಆಗಿ ಆಯ್ತು. ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಯತ್ನಾಳ್ ಟೀಮ್. ಅಂದರೆ ನಾನು ಒಬ್ಬನೇ ಬರಲ್ಲ ಅಂತ ಏನು ಹೇಳ್ತಾ ಇದ್ರಲ್ಲ, ಟೀಮ್ ಜೊತೆಗೆ ಅವ್ರ ಟೀಮಲ್ಲೂ ಸಾಕಷ್ಟು ಜನ ಲೀಡರ್ ಇದ್ದಾರೆ. ರಮೇಶ್ ಜಾರಕಿಹೊಳಿ ಇದ್ದಾರೆ, ಅರವಿಂದ ಲಿಂಬಾವಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಹೀಗೆ ಸಾಕಷ್ಟು ಜನ ಲೀಡರ್ಗಳು ಅವ್ರ ಟೀಮಲ್ಲೂ ಕೂಡ ಇದ್ದಾರೆ. ಯಾಕಂದರೆ ಸಂಘ ಪರಿವಾರದಿಂದ ಬಂದಂತಹ ಯತ್ನಾಳ್, ಇನ್ನೊಂದು ಕಡೆ ಪಕ್ಷದ ಒಳಗಡೆ ಸಾಕಷ್ಟು ಮೋಸ ಆಗ್ತಾ ಇದೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗ್ತಾ ಇದೆ, ಕೆಲವೊಂದಿಷ್ಟು ಕಾಂಗ್ರೆಸ್ ಲೀಡರ್ಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲವೊಂದಿಷ್ಟು ಪ್ರೊಟೆಸ್ಟ್ಗಳು ಸುಮ್ಮನೆ ಮಾಡ್ತಾ ಇದ್ದಾರೆ. ಇವ್ಯಾವು ಕೂಡ ಮನಸ್ಸೋ ಇಚ್ಛೆ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ಗಳಲ್ಲ. ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಅಥವಾ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಹೀಗೆ ಸಾಕಷ್ಟು ಹೋರಾಟಗಳನ್ನೇನು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮಾಡ್ತಾ ಬಂದ್ರಲ್ಲ, ಅವ್ಯಾವು ಕೂಡ ಮನಸ್ಸೋ ಇಚ್ಛೆ ಮಾಡಿದಂಥದ್ದಲ್ಲ. ಕೇವಲ DK ಶಿವಕುಮಾರ್ ಅವರ ಒಂದು ಕೃಪಾ ಕಟಾಕ್ಷದಿಂದನೋ ಅವರ ಒಂದು ಡೈರೆಕ್ಷನ್ ಮೇಲೋ ಮಾಡಿರುವಂತಹ ಒಂದಿಷ್ಟು ಹೋರಾಟಗಳು ಅಷ್ಟೇ ಇದು. ಹಾಗಾಗಿ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ತೋರ್ತಾ ಇದೆ. ಅದಕ್ಕೆ ಕಾರಣ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಸದನದಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಬಣದ ಬಡಿದಾಟಕ್ಕೆ ಅಂತ್ಯ ಯಾವಾಗ ಅಂತ ಈಗ ಪ್ರಶ್ನೆಗಳು ಹುಟ್ಟು ಹಾಕ್ತಾ ಇದ್ದಾವೆ. ವಕ್ಫ್ ಹೋರಾಟದ ಬಗ್ಗೆ ವರಿಷ್ಠರಿಗೆ ವರದಿ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ದೆಹಲಿಯ ಭೇಟಿ ಬಳಿಕ 2ನೇ ಹಂತದ ಹೋರಾಟಕ್ಕೆ ಸಿದ್ಧತೆ. ಮತ್ತೊಂದು ಕಡೆ ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ನಾಯಕರ ಮೇಲೂ ಕೂಡ ದೂರು ನೀಡುವಂತ ಸಾಧ್ಯತೆ. ಹಲವಾರು ವಿಚಾರಗಳನ್ನ ಇಟ್ಕೊಂಡೇ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ವಿಜಯೇಂದ್ರ ಆ್ಯಂಡ್ ಟೀಮ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡುವಂತ ಸಾಧ್ಯತೆ ಅಫ್ಕೋರ್ಸ್ 100% ಕೊಟ್ಟೇ ಕೊಡ್ತಾರೆ. ಇನ್ನೊಂದು ಕಡೆ ವಕ್ಫ್ ಹೋರಾಟ, ಈಗ ಅವ್ರು ಏನೀಗ ಬಣದ ಬಡಿದಾಟ ಅಂತ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಈ ವಕ್ಫ್ ವಿರುದ್ಧನೇ ಆಲ್ರೆಡಿ ಹೋರಾಟ ಶುರು ಮಾಡಿದ್ದಾರೆ ಯತ್ನಾಳ್. ಮೊನ್ನೆ ಬೀದರ್ನಿಂದ ಪ್ರಾರಂಭ ಮಾಡಿದ್ರಲ್ಲ, ಬೀದರ್ನಿಂದ ಯತ್ನಾಳ್ ಆ್ಯಂಡ್ ಟೀಮ್ ಹೋರಾಟವನ್ನು ಮಾಡ್ತಾ ಇದೆ. ಅದು ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ನಾವು ಜಾಥಾವನ್ನು ಮಾಡ್ತೀವಿ, ಜನರಿಗೆ ಮನವರಿಕೆಯಾಗುವಂತಹ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೀದರ್ನಿಂದ ಏನೋ ಪ್ರಾರಂಭ ಆಯಿತು, ಅದು ಚಾಮರಾಜನಗರಕ್ಕೆ ಬಂದು ತಲುಪೋದ್ರೊಳಗೆ
ಹೈಕಮಾಂಡ್ ಅವರಿಗೆ ಬುಲಾವ್ ಹೇಳಿದೆ, ಶೋಕಸ್ ನೋಟಿಸ್ ಕೊಟ್ಟಿದೆ. ಯಾಕೆ ಶೋಕಸ್ ನೋಟಿಸ್ ಕೊಟ್ಟಿದೆ ಅಂದರೆ ಒಂದಿಷ್ಟು ಪಕ್ಷದ ಆಂತರಿಕ ಕಲಹಗಳನ್ನು ಬಹಿರಂಗಪಡಿಸ್ತಾ ಇದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಎಷ್ಟೇ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದರೂ ಕೂಡ ಯತ್ನಾಳ್ ಮಾತ್ರ ನೇರವಾಗಿ ನಿಷ್ಠುರವಾಗಿ ಮಾತಾಡ್ತಾ ಇದ್ದಾರೆ. ಅದೆಲ್ಲೋ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಮೊನ್ನೆ 3 ವಿಧಾನಸಭಾ ಚುನಾವಣೆಗೆ ಉಪಚುನಾವಣೆ ಏನು ನಡೀತಲ್ಲ, ಅದು ಕೂಡ ಕಾಂಗ್ರೆಸ್ ಪಾಲಾಯಿತು. ಹೀಗೆ ಹಲವಾರು ವಿಚಾರಗಳಲ್ಲಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಒಂದಿಷ್ಟು ಮುನಿಸ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಮತ್ತು ಅವರ ಮಕ್ಕಳು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ, ಪಕ್ಷದಲ್ಲಿ ಯಾವುದು ಕೂಡ ಸರಿ ಇಲ್ಲ. ಇನ್ನೊಂದು ಕಡೆ ವಿಜಯೇಂದ್ರ ಅವರು ಡಿಸೆಂಬರ್ ಒಳಗಡೆ ಅಂತ ಹೇಳಿದ್ರು. ಈಗ ಡಿಸೆಂಬರ್ ಬಂದೇ ಬಿಡ್ತು, ಅವರು ಅಧಿಕಾರದಿಂದ ಕೆಳಗಿಳಿಬೇಕು. ಇದು ಯತ್ನಾಳ್ ಅವರ ಮೇನ್ ಅಜೆಂಡಾ. ಒಂದು ಕಡೆ ವಿಜಯೇಂದ್ರ ಕೆಳಗಿಳಿಬೇಕು ಅಧಿಕಾರದಿಂದ, ಇನ್ನು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ಇನ್ನೊಂದು ಕಡೆ ಈ ಕುಟುಂಬ ರಾಜಕಾರಣ ಆಗ್ತಾ ಇದೆ, ಇದನ್ನ ನಿಲ್ಲಿಸಬೇಕು. ಈಗ ಹಲವಾರು ವಿಚಾರಗಳನ್ನು ಇವತ್ತು ಮಂಡನೆಯನ್ನು ಮಾಡ್ತಾರೆ ಹೈಕಮಾಂಡ್ ಮುಂದೆ. ಯತ್ನಾಳ್ ಅವರೇನು ಸುಮ್ಮನೆ ಹೋಗಲ್ಲ. Ashwavega English News. Coming soon. Your channel, your voice, your trust.